ಇಲ್ಲಿ ಒಂದು ಟೋಲ್ ಕೊಡಲಿಕ್ಕಿದೆ. ನಾವು ಆ್ಯಕ್ಚುಲಿ ಟೋಲ್ ಇಲ್ಲಿ ಕಟ್ಟಬೇಕು. ಹಾಯ್ ಮ್ಯಾಮ್, ಒನ್ ಸೈಡ್ ಯಾ 2.5 ಒನ್ ಸೈಡ್ ಟೋಲ್ ಕಟ್ಟಬೇಕು. 2.5 BD. ಸ್ವಲ್ಪ ಒಂದು 50 ಮೀಟರ್ ಆ ಕಡೆ ಹೋದರೆ ಅದೊಂದು ಬೇರೆಯದೇ ಲೋಕ, ಬೇರೆಯದೇ ಕಂಟ್ರಿ. ಬನ್ನಿ ಸರ್, ಅಲ್ಲಿ 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 ಒಂದು ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ, ಗ್ರೀನ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಚೆಕ್ ಪಾಯಿಂಟ್. ಇಫ್ ನೀವು ಎಷ್ಟೇ ಬೇಕಾದರೂ ಏನು 420 ಅಂತ ಹೇಳ್ತೀವಲ್ಲ ನಾವು, ನೀವು ಏನು ಬೇಕಾದರೂ ಊರಲ್ಲಿ ಮಾಡಿರಿ, ಎಷ್ಟೇ ಕ್ರೈಮ್ ಬೇಕಾದರೂ ಮಾಡಿರಿ, ಏನೇ ಬ್ರಿಲಿಯಂಟ್ ಆಗಿರಿ, ಬಟ್ ಗಲ್ಫ್ಗೆ ಬಂದ್ರುಂಟಲ್ಲ, ಇವರ ಕಾನೂನಿನ ಮುಂದೆ, ಟೆಕ್ನಾಲಜಿಯ ಮುಂದೆ ನಿಮಗೆ ಏನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಬ್ರಿಲಿಯಂಟ್ ಇಲ್ಲಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಸಮಥಿಂಗ್ ವೆರಿ ಸ್ಪೆಷಲ್. ನಾವಿರೋದು ದ್ವೀಪ ರಾಷ್ಟ್ರ ಬಹರೈನ್ನಲ್ಲಿ. ಸೊ GCCಯ ದೊಡ್ಡ ಕಂಟ್ರಿ ಆಗಿದೆ ಸೌದಿ ಅರೇಬಿಯಾ. ಆ್ಯಕ್ಚುಲಿ 1986ರವರೆಗೆ ಬಹರೈನ್ ಅನ್ನುವಂಥ ಒಂದು ದ್ವೀಪ ರಾಷ್ಟ್ರಕ್ಕೆ ಯಾವುದೇ ರೀತಿಯ ರಸ್ತೆ ಮಾರ್ಗ ಇರಲಿಲ್ಲ. ಕೇವಲ ಬೈ ಏರ್ ಅಥವಾ ಜಲಮಾರ್ಗದ ಮೂಲಕವೇ ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಬಟ್ 1986ರಲ್ಲಿ ಜಗತ್ತೇ ನಿಬ್ಬೆರಗಾಗುವಂಥ ಒಂದು ಬ್ರಿಡ್ಜನ್ನು ಕಟ್ಟಿದರು. ಸೌದಿ ಅರೇಬಿಯಾದಿಂದ ಬಹರೈನ್ ಕನೆಕ್ಟ್ ಮಾಡುವಂಥ ಒಂದು ಸರಿಸುಮಾರು 25 ಕಿಲೋಮೀಟರ್ನ ನಿಮ್ಮನ್ನು ಅಚ್ಚರಿಗೊಳಿಸುವಂಥ ಒಂದು ಬ್ರಿಡ್ಜ್, ಕಡಲಿಗೆ ಕಟ್ಟಿರುವಂಥ ಬ್ರಿಡ್ಜ್. ಸೊ ಅದರ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ. ನಾವಿವಾಗ ಅಲ್ಲಿಗೆ ಹೊರಟಿರೋದು. ಸೊ ಅದರ ಅಮೇಝಿಂಗ್ ವಿಜುವಲ್ಸ್ ಎಲ್ಲ ನಿಮಗೆ ತೋರಿಸ್ತೇವೆ. ವೆರಿ ಇಂಟ್ರೆಸ್ಟಿಂಗ್. ಅದು ಆ ಕಾಲದಲ್ಲಿ ಜಗತ್ ಪ್ರಸಿದ್ಧವಾದಂತಹ ಕಾಸ್ವೇ ಆಗಿತ್ತು. ಸೊ ಅದರ ಇನ್ನಷ್ಟು ಇನ್ಫಾರ್ಮೇಷನ್ ನಾವು ಹೇಳ್ತಾ ಹೋಗ್ತೀವಿ. ಆ್ಯಕ್ಚುಲಿ ಈ ಒಂದು ಕಾಸ್ವೇ ಇದೆಯಲ್ಲ, ಈ ಒಂದು ಸೇತುವೆ ಏನು ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಸೌದಿ ಅರೇಬಿಯಾದಿಂದ ಬಹರೈನ್ಗೆ ಕನೆಕ್ಟ್ ಮಾಡೋಕ್ಕೆ ಕಡಲಿನಲ್ಲಿ. ಆ್ಯಕ್ಚುಲಿ ಸೇಮ್ ಇದರ ಪ್ರೊಸೀಜರ್ಸ್ ಎಲ್ಲ ನಾವು ಏರ್ಪೋರ್ಟ್ಗೆ ಹೋದ ಥರನೇ, ಏನು ನಾವು ಫ್ಲೈಟಲ್ಲಿ ಹೋಗ್ತೀವಲ್ಲ ಸೋಯಲ್, ಅದೇ ಥರ. ಬಟ್ ನಾವು ಬೈ ರೋಡ್ ಕಾರಲ್ಲಿ ಹೋಗೋದು ಅಂತ, ಬೇರೆಲ್ಲ ಪ್ರೊಸೀಜರ್ಸ್ ಕೂಡ ಸೇಮ್ ಟು ಸೇಮ್. ಇವಾಗ ನೋಡಿ, ನಮಗೆ ಸ್ವಲ್ಪ ನಾವೀಗ ಬಹರೈನಲ್ಲಿರೋದು, ನಾವು ಆಲ್ರೆಡಿ ಆನ್ ದಿ ವೇ, ನಾವು ಹೈವೇಯಲ್ಲಿದ್ದೀವಿ. ಒಂದು ಟೋಲ್ ಸಿಗಲಿಕ್ಕೆ ಕೊಡಲಿಕ್ಕೆ. ಅಂದರೆ ಏನು, ಬಹರೈನ್ ಎಂಟೈರ್ ಕಂಟ್ರಿ ಒಳಗಡೆ ಎಲ್ಲೂ ಕೂಡ ಟೋಲ್ ಕಟ್ಟಲಿಕ್ಕಿಲ್ಲ. ಬಟ್ ಈವನ್ ಕಟ್ಟಲಿಕ್ಕೆ ಇದ್ದರೂ ಕೂಡ ಏನು ಬೇಜಾರಾಗಲ್ಲ. ಏನು ಗೊತ್ತಾ, ನಮ್ಮ ಊರಿನ ಥರ ಟೋಲ್ ಕಟ್ಟಿ ಗುಂಡಿ ರೋಡ್ ಏನಲ್ಲ ಇಲ್ಲಿ. ಅಷ್ಟು ಬ್ಯೂಟಿಫುಲ್ ರೋಡು. ಬಟ್ ಎಂಟೈರ್ ಕಂಟ್ರಿ ಒಳಗಡೆ ಒಂದೇ ಒಂದು ಟೋಲ್ ಕಟ್ಟಲಿಕ್ಕಿಲ್ಲ. ಬಟ್ ಈ ಒಂದು ಬ್ರಿಡ್ಜಿಗೆ ಇದೆಯಲ್ಲ ಸೋಯಲ್, ಇಲ್ಲಿ ನಮಗೆ ಟೋಲ್ ಕಟ್ಟಲಿಕ್ಕಿದೆ. ಒಂದು ಸಣ್ಣ ಅಮೌಂಟ್ ಕಟ್ಟಲಿಕ್ಕಿದೆ. ಒಂದು ಒನ್ ಸೈಡಿಗೆ 2.5 BD ಅಂತ ಹೇಳಿ ಒಂದು 500 ಇಂಡಿಯನ್ ರುಪೀಸ್ ಆಗುತ್ತೆ. ಬಟ್ ನಂತರ ಒಂದು 13 ಕಿಲೋಮೀಟ್ರ್ ಇಲ್ಲಿಂದ ಸೌದಿ, ಅಲ್ಲೊಂದು ಐಲ್ಯಾಂಡ್ ಇದೆ ಸಣ್ಣದು. ಆ ಐಲ್ಯಾಂಡಲ್ಲಿ ಅಮಿಗ್ರೇಷನ್ ಆಗಿರ್ಬೋದು, ಕಸ್ಟಮ್ಸ್ ಚೆಕ್ಕಿಂಗ್ ಆಗಿರ್ಬೋದು, ಬೇರೆಲ್ಲ ಸೇಮ್ ಟು ಸೇಮ್ ಏರ್ಪೋರ್ಟ್ ಥರನೇ ಸಿಸ್ಟಮಲ್ಲಿ ಮಾಡಿರೋದು. ಬಟ್ ಬೈ ರೋಡ್ ಹೋಗೋದು ಅಂತ. ಬಟ್ ಬ್ಯೂಟಿಫುಲ್. ಇದೊಂಥರ ನಾನು ತುಂಬ ವರ್ಷದಿಂದ ಟ್ರಾವೆಲ್ ಮಾಡ್ತಾ ಇದ್ದೇನೆ. ಬಟ್ ನೀವು ಎಷ್ಟೇ ಬಾರಿ ಹೋದ್ರೂ ಕೂಡ ಉಂಟಲ್ಲ, ಒಂಥರ ಸ್ಪೆಷಲಿ ಫೀಲಿಂಗ್. ನೋಡಿ, ಇಲ್ಲೆಲ್ಲ ಒಂದು ಬ್ರಿಡ್ಜೆಲ್ಲ ಏನು ವರ್ಕ್ ಆಗ್ತಾ ಇದೆ. ಬಟ್ ಯಾವುದೇ ಬ್ರಿಡ್ಜ್ ವರ್ಕ್ ಆದರೂ ಸೋಯಲೆ ಯಾವುದೇ ರೀತಿಯ ಉಪದ್ರ ಇಲ್ಲ ಯಾರಿಗೂ ಕೂಡ. ಇವಾಗ ನಾವು ಇಲ್ಲೇ ಇರುವಾಗಲೇ ಎಷ್ಟೋ ಬ್ರಿಡ್ಜ್ ಡೆವಲಪ್ಮೆಂಟ್ ಆಯಿತು, ಎಷ್ಟೋ ಹೊಸ ರೋಡ್ಗಳಾಯಿತು. ಬಟ್ ನಮಗೆ ಗೊತ್ತೇ ಆಗಲ್ಲ. ಅದು ಓಪನ್ ಆದ ನಂತರ ಅದೇ ರೋಡಲ್ಲಿ ನಾವು ಹೋಗ್ತಾ ಇರ್ತೀವಿ. ಬಟ್ ಯಾವಾಗ ಕೆಲಸ ಸ್ಟಾರ್ಟ್ ಆಯಿತು, ಯಾವಾಗ ಫಿನಿಶ್ ಆಯಿತು ಅಂತ ಗೊತ್ತೇ ಆಗಲ್ಲ. ಅಷ್ಟೊಂದು ಬ್ಯೂಟಿಫುಲ್ ಸಿಸ್ಟಮ್. ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದು ಕಿಂಗ್ ಫಹದ್ ಕಾಸ್ವೇ ಅಂತೇಳಿ. ಅಂದರೆ ಕಿಂಗ್ ಫಹದ್ ರಾಜರು, ಸೌದಿ ಅರೇಬಿಯಾದ ಫಹದ್ ರಾಜ ಅವರು ಕಟ್ಟಿಸಿದ ಅವರ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂಥ ಒಂದು ಸೇತುವೆ ಇದು. ಅಚ್ಚರಿ ಏನು ಗೊತ್ತಾ ಸುವೈಲೆ, ಅದರ ಒಂದೊಂದು ಬ್ರಿಡ್ಜೆಲ್ಲ ನೋಡಿದ್ರೆ ಉಂಟಲ್ವ ನೀವು, ಇವಾಗ ಅದರ ಒಂದೊಂದು ಬ್ರಿಡ್ಜೆಲ್ಲ ನೀವು ನೋಡಿದರೆ ಶಾಕ್ ಆಗ್ಬೋದು. ಸೊ ಸುಹೇಲ್ ತುಂಬ ಸಲ ಬಂದಿದ್ದಾರೆ, ಬಟ್ ಇವತ್ತೊಂದು ವ್ಲಾಗ್ ಮಾಡೋಕ್ಕೆ ಮನಸ್ಸಾಯಿತು. ನೋಡಿ, ಇದೆಲ್ಲ ಇಲ್ಲಿ ಟೋಲ್ ಕಟ್ಟಿಯೇ ಹೋಗಬೇಕು. ತುಂಬ ಸಿಸ್ಟಮ್ಯಾಟಿಕ್. ಇವನ್ ನೀವು
ಮೆಲ್ಲ ಈ ಊರಿನ ಥರ ಮೆಲ್ಲ ತಪ್ಪಿಸಿ ಹೋಗೋಣ, ಮೆಲ್ಲ ಗೇಟ್ ಓಪನ್ ಹೋಗೋಣ, ಆ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ನಿಮ್ಮ ಕನಸಲ್ಲೂ ಗ್ರಹಿಸಬೇಡಿ. ನಾನು ಊರಲ್ಲಿ ದೊಡ್ಡ ಖತರ್ನಾಕ್, ನಾನು ಬೀಚ್ ರೋಡ್ ಟೂಲಲ್ಲಿ ಹೋಗುವಾಗ ಹಣವೇ ಕೊಟ್ಟಲಿಲ್ಲ, ಬ್ಯಾಂಗ್ಳೂರು ಹೋಗುವಾಗ ನಾನು ಎಲ್ಲ ರೌಡಿಸಮ್ ಮಾಡಿ ಹೋಗೋದು, ಆ ಥರ ನೀವೇನಾದರೂ ಇಲ್ಲಿ ಮಾಡಿದ್ರು ಉಂಟಲ್ಲ, ನೀವು ಟುಸ್ಸೇ ಮತ್ತೆ ಟುಸ್ ಪಟಾಕಿ, ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಸಿಸ್ಟಮ್. ನನ್ನ ಗಾಡಿ ಇವಾಗ ಬಂತಲ್ಲ, ಬರುವಾಗ ಅಲ್ಲಿ ಸ್ಕ್ಯಾನ್ ಆಗಿ ಆಯಿತು. ಇವಾಗ ಅಲ್ಲಿ ಹೋಗುವಾಗ ಅಮೌಂಟ್ ಕೊಟ್ರೇ ಗೇಟ್ ಓಪನ್ ಆಗೋದು. ಇವನ್ ಏನಾದರೂ ಅಧಿಕ ಪ್ರಸಂಗ ತೋರಿಸಿದ್ರೆ ಉಂಟಲ್ವಾ, ಅದು ಕೊನೆಯ ಅಧಿಕ ಪ್ರಸಂಗ ಆಗ್ಬೋದು. ಸೊ ನೋಡಿ ಎಷ್ಟೊಂದು ವೆಹಿಕಲ್ಸ್ ನೋಡಿ, ಅಂದರೆ ಸಾವಿರಾರು ಲಕ್ಷಾಂತರ ಅಂತ ಕೂಡ ಹೇಳ್ಬೋದು. ಅಷ್ಟೊಂದು ವೆಹಿಕಲ್ಸ್ ಸೌದಿ ಅರೇಬಿಯಾ ಕಂಟ್ರಿಯಿಂದ ಈ ಕಡೆ ಬರುತ್ತೆ, ಬೇರೆ ಬೇರೆ ಕಂಟ್ರಿಯಿಂದೆಲ್ಲ, ಅಲ್ಲಿ ಕುವೈಟಿಂದ ದುಬೈಯಿಂದೆಲ್ಲ ಬರುವಂಥ ವೆಹಿಕಲ್ಸ್ ಇದೇ ಕಾಸ್ವೇ ಆಗಿ ಇಲ್ಲಿ ಬರುವುದು. ಒಂಥರ ಏನು ಗೊತ್ತಾ, ಇದು ಬ್ಯೂಟಿಫುಲ್ ವೈಬ್ ನೋಡಿ. ಇವಾಗ ಅದರ ಆ ರೋಡೆಲ್ಲ ತೋರಿಸ್ತೀವಿ ನಾವು. ಇದು ಸಣ್ಣ ಒಂದು ಅಮೌಂಟ್ ಇಲ್ಲಿ ನಾವು ಟೋಲ್ ಕಟ್ಟಲಿಕ್ಕೆ ಇರೋದು, ಒಂದು ಫಾರ್ಮ್ಯಾಲಿಟಿಗೆ ಮಾಡಿರ್ಬೋದು ಅಷ್ಟೇ. ಬಟ್ ಇವರ ಆ ಸಿಸ್ಟಮ್ ಎಲ್ಲ ನೋಡಿದ್ರೆ ಉಂಟಲ್ಲ, ಬೇರೆದೇ ಲೆವೆಲ್. ಸೊ ಇಲ್ಲಿ ಇದು ನೋಡಿ, ಇಲ್ಲಿ ಒಂದು ಟೋಲ್ ಕೊಡಲಿಕ್ಕಿದೆ. ನಾವು ಆ್ಯಕ್ಚುಲಿ ಟೋಲ್ ಇಲ್ಲಿ ಕಟ್ಟಬೇಕು. ಹಾಯ್ ಮ್ಯಾಮ್, ಒನ್ ಸೈಡ್ ಯಾ 2.5 ಒನ್ ಸೈಡ್ ಟೋಲ್ ಕಟ್ಟಬೇಕು, 2.5 ಇಡಿ. ನೋಡಿ ಇಲ್ಲಿಂದ ನಾವು ಟೋಲ್ ಕಟ್ಟಿದ್ವಲ್ಲ ಸುಹೇಲ್, ಇಲ್ಲಿಂದ ಆ ಬ್ರಿಡ್ಜಿನ ಕಹಾನಿ ಸ್ಟಾರ್ಟ್ ಆಗೋದು. ಸಮುದ್ರದ ನಡುವಲ್ಲಿ ಕಟ್ಟಿರುವಂಥ ಬ್ರಿಡ್ಜ್, ನಾನು ಅದೇ ಅಲ್ಲ ಹೇಳಿದ್ದು, ಬ್ಯೂಟಿಫುಲ್. ಇದೊಂದು ಉಂಟಲ್ಲ, ಇದೊಂದು ಟೂರಿಸಂ ಸ್ಪಾಟ್ ಕೂಡ ಹೌದು ಬಹ್ರೈನ್ ಇದ್ದು. ಸೊ ನಮಗೆ ಉಂಟಲ್ಲ ಸುಹೇಲ್, ಇವಾಗ ನಾವು ಆ್ಯಕ್ಚುಲಿ ಸೌದಿ ಅರೇಬಿಯಾ ಹೋಗ್ತಾ ಇಲ್ಲ, ಬಟ್ ಹೋಗೋದಿದ್ರೆ ಎಲ್ಲ ಪ್ರೊಸೀಜರ್ಸ್ ಬೇಕು. ನಾವು ಬಾರ್ಡರ್ ತನಕ ಹೋಗ್ತಾ ಇರೋದು. ನಮಗೆ ನಾರ್ಮಲಿ ಹೋಗ್ಬೋದು, ನಮ್ಮ ಹತ್ರ ವೀಸಾ ಇದೆ, ಪ್ರೊಸೀಜರ್ಸ್ ಎಲ್ಲ ಇದೆ, ಮತ್ತು ಗಾಡಿ ನಮ್ಮ ಹೆಸರಲ್ಲಿ ಇರಬೇಕು ಸೇಮ್. ಮತ್ತು ಗಾಡಿ ಒಳಗಿರುವಂಥ ವಸ್ತುಗಳು ಕೂಡ ಏನು ಲೀಗಲ್ ಇದೆ, ಮತ್ತು ಎಷ್ಟೊಂದು ಲಿಮಿಟ್ ಇದೆ ಕೊಂಡು ಹೋಗುವಂಥ. ಅದೇ ಸೇಮ್ ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿ ಹೇಳಬೇಕಿದ್ರೆ ಸೇಮ್ ಏನು ನಮಗೆ ಏರ್ಪೋರ್ಟ್ನ ಎಲ್ಲ ಪ್ರೊಸೀಜರ್ಸ್ ಕೂಡ ಇಲ್ಲಿದೆ. ಸೊ ಅಲ್ಲೇ ಯಾವ ಥರ ಕಾಣಿಸ್ತಾ ಇದೆ. ಅದು ಮಾತ್ರ ಅಲ್ಲ, ನಾವು ಸಂಜೆ ಇವಾಗ ಹೋಗ್ತಾ ಇರೋದು. ಟೈಮ್ ಎಷ್ಟು ಗೊತ್ತಾ ಸುಹೇಲ್? 4:30, 4:15 ಗಂಟೆ. ಆ ಸಂಜೆಯ ಆ ಬ್ಯೂಟಿಫುಲ್ ಆಗಿರುವಂಥ ಒಂದು ವೈಬಲ್ಲಿ ನಾವು ತೆರಳ್ತಾ ಇರೋದು. ನೋಡಿ ಅಲ್ಲಿ ಬೈಕರ್ಸ್ ಎಲ್ಲ ನೋಡಿ ಸುಹೇಲ್, ಅದು ಬೇಬಿ ಅದು ನೋಡಿ ಸೌದಿ ಅರೇಬಿಯಾ ಕಂಟ್ರಿಯಿಂದ ಬಹ್ರೈನ್ಗೆ ಬಂದವರು. ಸ್ಟಿಲ್ ನಾವಿರೋದು ಬಹ್ರೈನಲ್ಲಿ ಇವಾಗ. ಇಲ್ಲಿ ಈ ಟೋಲ್ ಗೇಟ್ ನಂತರ 13 ಕಿಲೋಮೀಟರ್ ಇದೆ ಅಲ್ಲಿಗೆ, ಏನು ಸೌದಿ ಆ ಬಾರ್ಡರ್ ಇದೆಯಲ್ಲ, ಆ ಬಾರ್ಡರ್ಗೆ. ನಂತರ ಅಲ್ಲಿ ಕಸ್ಟಮ್ಸ್ ಎಮಿಗ್ರೇಷನ್ ಎಲ್ಲ ಆಗಿ ನಂತರ ಒಂದು 12-13 ಕಿಲೋಮೀಟರ್ ಸೌದಿ ಅರೇಬಿಯಾ ಎಂಟ್ರಿ ಆಗೋಕಿದೆ. ಅದರ ಮಿಡಲಲ್ಲಿ ಏನು ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ಪಾಸ್ಪೋರ್ಟ್ ಚೆಕಿಂಗ್ ಆಗಿರ್ಬೋದು, ಪ್ಯಾಸೆಂಜರ್ ಚೆಕಿಂಗ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ಎಮಿಗ್ರೇಷನ್ ಆಗಿರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಟೋಟಲಿ. ಮತ್ತು ನಾನು ಅದೇ ಹೇಳಿದಲ್ಲ, ಗಾಡಿಯಲ್ಲೆಲ್ಲ ಕೊಂಡು ಹೋಗುವಂಥ ಐಟಮ್ ಇದೆಯಲ್ಲ, ನೀವೇನಾದರೂ ಅತಿ ಬುದ್ಧಿವಂತಿಕೆ ತೋರಿಸಿ ಏನಾದರೂ ಇಲ್ಲೀಗಲ್ ಮಾಡಿದ್ರೆ ಉಂಟಲ್ಲ, ಮತ್ತು ಪರ್ಮನೆಂಟ್ ಜೈಲಲ್ಲೇ ಇರಬೇಕು. ನಾವೆಲ್ಲ ಹೋಗ್ತಾ ಇರೋದು ಫ್ಯಾಮಿಲಿ ಇವಾಗ ಸುಹೇಲ್, ಇಶಲ್ ಫ್ಯಾಮಿಲಿ, ಶಾಜಿಲ್, ಇಶಲ್ ವೈಫ್ ಎಲ್ಲ ಇದ್ದಾರೆ. ಸುಹೇಲ್ ನಿಮ್ಮ ಒಂದು ಇದರಲ್ಲಿ ಹೇಳಿ ಅಂತ, ಈ ಒಂದು ಕಾಸ್ವೇ ಬಗ್ಗೆ ಏನಾದರೂ ಯಾವ ಥರ ಆಗಿದೆ? ನೀವು ಫಸ್ಟ್ ನೋಡಿದಾಗ ಎಷ್ಟೋ ವರ್ಷಗಳ ಮುಂಚೆ ಇಲ್ಲಿ ಬಂದಿದ್ರಲ್ಲ ನೀವು? ಸ್ಟಾರ್ಟಿಂಗ್ ನೋಡುವಾಗ ಉಂಟಲ್ಲ, ಏನೋ ಒಂಥರ ನಾವು ಊರಲ್ಲಿ ಒಂದು ಕಡೆ ಒಂದು ನಮ್ಮ ಊರಿಂದ ಇನ್ನೊಂದು ಕಡೆಗೆ ನಾವು ಈಗ ಟ್ರಿಪ್ಪಿಗೆ ಹೋಗ್ತೇವಲ್ಲ, ಆಗ ಆಗುವ ಫೀಲ್ ಉಂಟಲ್ಲ, ಸೇಮ್ ಟು ಸೇಮ್ ಆಗ್ತಾ ಇತ್ತು. ಹೌದು, ನೀವು ಕರೆಕ್ಟ್. ಸೂಪರ್ ಸುಹೇಲ್, ನಿಮ್ಮ ಹಲಾಕಿನ ಫೀಲ್ ನಿಮ್ದು, ನಿಮ್ಮ ಪೋಕಾಲದ ಫೀಲ್ ನೀವು ಅದರಲ್ಲಿ ಓದದ್ದು. ನೋಡಿ ಸುಹೇಲ್, ಅಲ್ಲಿ ಕಾಣಿಸುವುದು ನೋಡಿ, ಅಮೇಝಿಂಗ್ ಸುಹೇಲ್. ಮತ್ತೆ ಇಲ್ಲಿ ಉಂಟಲ್ಲ, ಈ ಥರ ಗಾಡಿಯಲ್ಲಿ ಒಂದು 100-120 ಸ್ಪೀಡಲ್ಲಿ ಹೋಗೋಕೆ ಉಂಟಲ್ಲ, ಒಂದು ಕಡಲಿನ ಮೇಲೆ ಇವಾಗ ನಾವು ಹೋಗ್ತಾ ಇರೋದು. ನೋಡಿ ಎಷ್ಟಾದ್ರು ಫೀಲ್ ಮಾಡಿ ನೀವು, ಅವನು ಕಡಲಿನ ಮೇಲೆ ಮಾಡಿದಂತಹ ಅದೇ ಎರಡು ಬದಿಯಲ್ಲಿ ಕೂಡ ಕಡಲು, ಮಿಡಲಲ್ಲಿ ಮಾಡಿರುವಂತಹ ರಸ್ತೆ ಮಾರ್ಗ ನೋಡಿ. ಅಲ್ಲಲ್ಲಿ ಕ್ಯಾಮರಾ ಇದೇನು
ಇದಲ್ಲ ಏನು ಜೇನುನೊಣದ ಪೆಟ್ಟಿಗೆ ಅಲ್ಲ, ಕ್ಯಾಮರಾ 120ರಲ್ಲಿ ಹೋದ್ರೆ ಮತ್ತೆ ನೀವು ಒಂದು ಮನೆಯ ಊರಿನಲ್ಲಿ ಫೌಂಡೇಶನ್ ಕಟ್ಟುವಷ್ಟು ಹಣ ಇಲ್ಲಿ ಫೈನ್ ಕಟ್ಟಬೇಕು. ಇಶೇಲ್ ನನ್ನ ಮಗ ಇದ್ದಾನಲ್ಲ ಶಾಜಿಲ್, ಅವನು ಆಡುದಲ್ಲ, ನಾನೇನು ಮಾತಾಡ್ತೇನೆ ಅದನ್ನು ಅವನು ರಿಪೀಟ್ ಮಾಡೋದು. ಅಲ್ಲಿ ಒಂದು ಗಾಡಿ ಇದೆಯಲ್ಲ ಸುಹೇಲ್, ಅದು ಕಿಂಗ್ ಫಾದ್ ಕಾಸ್ವೇ ಅಥಾರಿಟಿ, ಅಂದ್ರೆ ಏನಾದರೂ ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಬೇರೆ ಏನಾದರೂ ಇನ್ಸಿಡೆಂಟ್ ಎಲ್ಲ ಆದ್ರೆ ಉಂಟಲ್ವಾ, ಈ ಗಾಡಿ ಬರುತ್ತೆ ಏನು ಅಸಿಸ್ಟ್ ಮಾಡೋಕೆ. ಅಲ್ಲ, ಇವಾಗ ನಾವು ಪ್ರೆಸೆಂಟ್ ಇರುವುದು ಬಹ್ರೈನಲ್ಲಿ, ನಾವು ಸೌದಿ ಅರೇಬಿಯಾ ಎಂಟ್ರಿ ಆಗಿಲ್ಲ. ಸ್ವಲ್ಪ ಆ ಕಡೆ ಒಂದು 100 ಮೀಟರ್ ಆ ಕಡೆ ಹೋದ್ರೆ ಕಾಸ್ವೇ ಸಿಗುತ್ತೆ. ಏನು ಸೇಮ್ ನಮ್ಮ ಏರ್ಪೋರ್ಟ್ನ ಒಳಗಡೆ ಕೌಂಟರ್ ಇರುತ್ತಲ್ಲ, ಅದು ಏರ್ಪೋರ್ಟ್ನ ಒಳಗಡೆ ಇರೋದು. ಇದು ಆ್ಯಕ್ಚುಲಿ ಬೈ ರೋಡಲ್ಲಿ ಅದು ಕೂಡ ಆಗಿನೇ ಮಾಡಿರೋದು, ಭಾರಿ ಬ್ಯೂಟಿಫುಲ್. ಅದು ಕೂಡ ಉಂಟಲ್ಲ, ಅವರೆಲ್ಲ ಕೂತ್ಕೊಂಡಿದ್ದಾರೆ ಅಲ್ಲಿ, ಪೊಲೀಸ್ ಆಫೀಸರ್ಸ್ ಎಲ್ಲ, ಅದರ ಹೈಯರ್ ಆಫೀಸರ್ಸ್ ಎಲ್ಲ, ಅವರೆಲ್ಲ ಕೂತಿರೋದು ಕೂಡ ಕಡಲಿನ ಮೇಲ್ಭಾಗದಲ್ಲಿ. ಅದು ಕೂಡ ಒಂದು ಹೈಲ್ಯಾಂಡ್ ಮಾಡಿ, ಏನು ಗೊತ್ತಾಯ್ತಲ್ಲ, ಮಣ್ಣು ಎಲ್ಲ ಫಿಲ್ ಮಾಡಿ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ, ಅಂದರೆ ಬ್ಯೂಟಿಫುಲ್ ಆಗಿರುವಂತಹ ಸಿಸ್ಟಮ್ ಇದು. ಇದರ ಬಗ್ಗೆ ವರ್ಣನೆ ಮಾಡೋಕೆ ಉಂಟಲ್ಲ, ವರ್ಡ್ಸ್ ಸಾಕಾಗಲ್ಲ. ಸ್ಟ್ರೈಟ್ ಹೋದ್ರೆ ಸೌದಿ ಅರೇಬಿಯಾ ಸುಹೈಲ್. ಅಲ್ಲಿ ಎಲ್ಲ ನೋಡಿ ಗಾಡಿಗಳೆಲ್ಲ ಹೋಗ್ತಾ ಇದೆ, ಅಲ್ಲಿ ಲೈನ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಅಲ್ಲಿ ಚೆಕ್ಕಿಂಗ್ ಪಾಯಿಂಟ್, ಏನು ಇನ್ಶೂರೆನ್ಸ್, ನಂತರ ಪಾಸ್ಪೋರ್ಟು, ನಂತರ ಸ್ವಲ್ಪ ಮುಂದೆ ಹೋದರೆ ಎಮಿಗ್ರೇಷನ್, ಕಸ್ಟಮ್ಸ್ ಎಲ್ಲ ಇದೆ. ನಾವಿಲ್ಲಿಂದ ಲೆಫ್ಟಿಗೆ ತಿರುಗುವುದು. ನೋಡಿ ಇಲ್ಲೊಂದು ಪಾರ್ಕ್ ಇದೆ, ಅಲ್ಲಿ ಗಾಡಿ ಇಟ್ಟು ನಾವು ಸ್ವಲ್ಪ ಬ್ಲಾಗ್ ಮಾಡುವ. ಬಹ್ರೈನ್ ಸೌದಿ ಅರೇಬಿಯಾದ ಬಾರ್ಡರ್ ಹತ್ರ ರೀಚ್ ಆದ್ವಿ. ಅಲ್ಲೆಲ್ಲ ನೋಡಿ ಕಾಣಿಸ್ತಾ ಇದೆಯಲ್ಲ, ಆ ಕಡೆಯಿಂದ ನಾವು ಬಂದಿರೋ ಕಡೆಯಿಂದ ಸೌದಿ ಅರೇಬಿಯಾಗೆ ಗಾಡಿಗಳೆಲ್ಲ ಹೋಗ್ತಾ ಇದೆ. ನಾವು ಲೆಫ್ಟಿಗೆ ಬಂದಿರೋದು. ಇದೊಂದು ರಿಲ್ಯಾಕ್ಸ್ ಏರಿಯಾ, ಅಂದರೆ ಒಂದು ಪಾರ್ಕ್ ಇದು. ಇಲ್ಲಿ ತನಕ ನಮಗೆ ವೀಸಾ ಇಲ್ಲದೆ ಕೂಡ ಬರ್ಬೋದು, ಅಲ್ಲಿ ನೋಡಿ ಸುಹೈಲ್, ಅದೆಲ್ಲ ಆ ಕಡೆ ಗಾಡಿ ಹೋಗ್ತಾ ಇದೆಯಲ್ಲ, ಸೌದಿ ಅರೇಬಿಯಾದಿಂದ ಬಂದಿರುವಂಥ ಗಾಡಿ ಬಹ್ರೈನ್ಗೆ ಹೋಗ್ತಾ ಇರೋದು. ಇಮ್ಯಾಜಿನ್ ಮಾಡಿ, ಅದು ಬೇರೆಯೇ ಕಂಟ್ರಿ. ಯಾವುದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬೇರೆಯೇ ಕಂಟ್ರಿ. ಇವಾಗ ಸ್ಟಿಲ್ ಇರುವುದು ಬಹ್ರೈನಲ್ಲಿ. ಇಲ್ಲೆಲ್ಲ ಗಾಡಿ ಕಾಣಿಸ್ತಾ ಇದೆಯಲ್ಲ, ಇದು ಸೌದಿ ಅರೇಬಿಯಾದಿಂದ ಬಹ್ರೈನ್ಗೆ ಎಂಟ್ರಿ ಆಗೋದು ಗಾಡಿ. ಅಂದರೆ ಇವರಿಗೆಲ್ಲ ವೀಸಾ ಬೇಕು. ಬಹ್ರೈನ್ನ ವ್ಯಾಲಿಡ್ ವೀಸಾ ಇರಬೇಕು, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು, ಕಸ್ಟಮ್ಸ್ ಕ್ಲಿಯರ್ ಆಗಿರಬೇಕು, ಎಮಿಗ್ರೇಷನ್ ಎಲ್ಲ ಕ್ಲಿಯರ್ ಇರಬೇಕು. ಆ ಕಡೆ ಹೋಗ್ತಾ ಇದೆಯಲ್ಲ ಗಾಡಿ, ಅದು ಬಹ್ರೈನ್ನಿಂದ ಸೌದಿ ಅರೇಬಿಯಾ ಹೋಗ್ತಾ ಇರೋದು. ನೋಡಿ ಸುಹೇಲ್, ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಈ ಬ್ಲಾಗಲ್ಲಿ, ಇದು ಬಹ್ರೈನ್, ಇದೊಂದು ಬೇರೆಯದೇ ಕಂಟ್ರಿ. ಸ್ವಲ್ಪ ಒಂದು 50 ಮೀಟರ್ ಆ ಕಡೆ ಹೋದರೆ ಅದೊಂದು ಬೇರೆಯದೇ ಲೋಕ, ಬೇರೆಯದೇ ಕಂಟ್ರಿ. ಬನ್ನಿ ಸುಹೇಲ್, ಅಲ್ಲಿ ಒಂದು ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ, ಗ್ರೀನ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಚೆಕ್ ಪಾಯಿಂಟ್. ಅಲ್ಲೆಲ್ಲ ನಮ್ಮ ಪಾಸ್ಪೋರ್ಟ್ ತೋರಿಸಬೇಕು, ವೀಸಾ ಇರಬೇಕು, ಗಾಡಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕು, ಪ್ಯಾಸೆಂಜರ್ ಎಲ್ಲ ಟೋಟಲಿ ಏನೆಲ್ಲ ಏರ್ಪೋರ್ಟಲ್ಲಿ ನಾವು ಹೋಗುವಾಗ ನಮಗೆ ಬೇಕಿದೆ ಎಲ್ಲವೂ ಕೂಡ ಕ್ಲಿಯರ್ ಇದ್ದರೆ ಮಾತ್ರ ಆ ಕಂಟ್ರಿಗೆ ಎಂಟ್ರಿ ಆಗ್ಬೋದು. ಬನ್ನಿ ಸುಹೇಲ್, ಈ ಕಡೆ ಬನ್ನಿ. ಸುಹೇಲ್ ನೋಡಿ, ಎಷ್ಟು ಚಂದದ ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆ ನೋಡಿ ಸುಹೇಲ್, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಈಗಂತೂ ಕಾಸ್ವೇ ಉಂಟಲ್ವಾ, ಇಂಟರ್ನ್ಯಾಷನಲ್ ಹೈಲಿ ಟೆಕ್ನಾಲಜಿ ಏನಿದೆ ಅದೆಲ್ಲವನ್ನು ಕೂಡ ಈ ಒಂದು ಬಹ್ರೈನ್ ಸೌದಿ ಅರೇಬಿಯಾ ಈ ಒಂದು ಕಾಸ್ವೇಯಲ್ಲಿ ಏನು ಇನ್ಕ್ಲೂಡ್ ಮಾಡಿದ್ದಾರೆ. ಇಫ್ ನೀವು ಎಷ್ಟೇ ಬೇಕಾದರೂ ಏನು 420 ಅಂತ ಹೇಳ್ತೀವಲ್ಲ ನಾವು, ನೀವು ಏನು ಬೇಕಾದರೂ ಊರಲ್ಲಿ ಮಾಡಿರಿ, ಎಷ್ಟೇ ಕ್ರೈಮ್ ಬೇಕಾದರೂ ಮಾಡಿರಿ, ಏನೇ ಬ್ರಿಲಿಯಂಟ್ ಆಗಿರಿ, ಬಟ್ ಗಲ್ಫ್ಗೆ ಬಂದರೆ ಉಂಟಲ್ಲ, ಇವರ ಕಾನೂನಿನ ಮುಂದೆ, ಟೆಕ್ನಾಲಜಿಯ ಮುಂದೆ ನಿಮಗೆ ಏನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಬ್ರಿಲಿಯಂಟ್ ಇಲ್ಲಿ, ಅಷ್ಟೊಂದು ಕೇರ್ ಮಾಡ್ತಾರೆ. How are you? Thank you. Welcome to Bahrain. ನೋಡಿ ಬೈಕರ್ಸ್ ಎಲ್ಲ ನೋಡಿ, ಮಾಶಾ ಅಲ್ಲಾ, ಅವರೆಲ್ಲ ಇನ್ನೊಂದು ಕಂಟ್ರಿಯಿಂದ, ಸೌದಿ ಅರೇಬಿಯಾ ಕಂಟ್ರಿಯಿಂದ ಬಹ್ರೈನ್ಗೆ ಎಂಟ್ರಿ ಆಗ್ತಾ ಇರೋದು. ನೋಡಿ ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗೇಟ್, ಇದೊಂದು ಕಾಣಿಸ್ತಾ ಇದೆಯಲ್ಲ ಅಂಬ್ರೆಲಾ ತರ, ಅದು ಫೈನಲ್ ಗೇಟ್.
ಅಲ್ಲಿಂದ ಅಲ್ಲಿ ಮುಗಿದು ಇದುಂಟಲ್ಲ ಅವರಿಗೆ ಇದರ ಬ್ಯಾಕ್ 4-5 ಪ್ರೊಸೀಜರ್ಸ್ ಇದೆ. ಇದು ಫೈನಲ್. ಇವಾಗ ಇವರು ಬಹ್ರೈನ್ ಎಂಟ್ರಿ ಆಗಿ ಆಯಿತು ನೋಡಿ. ಇವರು ಸೌದಿ ಅರೇಬಿಯಾದಿಂದ ಬಹ್ರೈನ್ಗೆ ಎಂಟ್ರಿ ಆಗ್ತಾ ಇರೋದು. ಅದು ಬಹ್ರೈನಿಂದ ಹೋದ ಗಾಡಿಗಳು ಕೂಡ ಇರಬಹುದು. ಸೌದಿ ಅರೇಬಿಯಾದಿಂದ ಮಾತ್ರ ಅಲ್ಲ, ದುಬೈಯಿಂದ ಬರುವಂಥ ಬೈ ರೋಡ್ ಉಂಟಲ್ಲ, ದುಬೈಯಿಂದ, ಕತ್ತಾರಿಂದ, ಒಮಾನಿಂದ, ಕುವೈಟಿಂದೆಲ್ಲ ಬರುವಂಥ ಗಾಡಿ ಇದೆಯಲ್ಲ, ಬಹ್ರೈನ್ಗೆ ಎಂಟ್ರಿ ಆಗೋಕೆ ಇರುವಂಥ ಒಂದೇ ರಸ್ತೆ ಮಾರ್ಗ ಇದು. ಜಸ್ಟ್ ಅಷ್ಟು ಅರ್ಥ ಮಾಡಿಕೊಂಡ್ರೆ ಏನು, ಬಹ್ರೈನ್ ಅನ್ನುವಂಥ ಕಂಟ್ರಿಗೆ ಎಂಟ್ರಿ ಆಗೋಕ್ಕೆ ಇರುವಂತಹ ಏಕೈಕ ಕಾಸ್ವೇ ಬ್ರಿಡ್ಜ್ ಇದು, ಕಿಂಗ್ ಫಾದ್ ಕಾಸ್ವೇ ಅಂತೇಳಿ ನೋಡಿ. ಮಾಷಾ ಅಲ್ಲಾ, ಇವರು ಬರುವುದು, ಅವರು ಆ ಕಡೆ ಗಾಡಿ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅವರು ಬಹ್ರೈನ್ನಿಂದ ಬೇರೆ ಕಂಟ್ರಿಗೆ ಹೋಗ್ತಾ ಇರೋದು, ಅಂದರೆ ಸೌದಿ ಅರೇಬಿಯಾಗೆ ಹೋಗ್ತಾ ಇರೋದು ನೋಡಿ. ಒಂದು ವೆರಿ ಕ್ಯೂರಿಯಾಸಿಟಿ. ಎರಡೂ ಕೂಡ ಬೇರೆ ಬೇರೆ ಕಂಟ್ರಿ. ಜಸ್ಟ್ 50 ಮೀಟರ್ ಡಿಸ್ಟೆನ್ಸ್ನಲ್ಲಿ, ಜಸ್ಟ್ ಒಂದು 50 ಮೀಟರ್ ಆ ಕಡೆ ಕಳೆದ್ರೆ ಬಹ್ರೈನ್ನ ಸಿಮ್ ಸಹ ವರ್ಕ್ ಆಗಲ್ಲ. ಇವನು ನೋಡಿ, ಬಹ್ರೈನ್ನಲ್ಲಿ ಕರೆನ್ಸಿಗೆ ದಿನಾರ್ ಅಂತ ಹೇಳ್ತೀವಿ. ಬಹ್ರೈನ್ನ ಕಿಂಗ್ಡಮ್, ರಾಜ್ಯಾಡಳಿತ ಬೇರೆ, ಬಹ್ರೈನ್ನ ಸಿಸ್ಟಮ್ ಬೇರೆ, ರೂಲ್ಸ್ ಬೇರೆ. ಸೌದಿ ಅರೇಬಿಯಾದು ರಿಯಾಲ್ಸ್, ಅಲ್ಲಿನ ಸಿಸ್ಟಮ್ ಬೇರೆ, ದೊರೆ ಬೇರೆ, ಟೋಟಲಿ ಡಿಫ್ರೆಂಟ್. ಟೋಟಲಿ ಬಹ್ರೈನ್ ಒಂದು ಒಳ್ಳೆ ಫ್ರೀಡಮ್ ಕಂಟ್ರಿ. ಸೌದಿ ಅರೇಬಿಯಾಗೆ ಕಂಪೇರ್ ಮಾಡೋದಿದ್ರೆ ಸೌದಿ ಅರೇಬಿಯಾ ಸ್ವಲ್ಪ ವೆರಿ ಸ್ಟ್ರಿಕ್ಟ್ಲಿ ಕಂಟ್ರಿ GCCಯಲ್ಲಿ ನೋಡಿ. ಎಷ್ಟು ಬ್ಯೂಟಿಫುಲ್ ಸಿಸ್ಟಮ್ ನೋಡಿ. ಮತ್ತು ಸೌದಿ ಅರೇಬಿಯಾ ಮತ್ತು ಬಹ್ರೈನ್ ಉಂಟಲ್ಲ, ಒಂಥರ ಬ್ರದರ್ಸ್ ಥರ, ಅಣ್ಣ ತಮ್ಮಂದಿರ ಆಗಿರುವಂಥ ಒಂದು ಕಂಟ್ರಿ ಸೌದಿ ಅರೇಬಿಯಾ. ವೇರ್? ಖುಬಾರ್. ಮಾಷಾಅಲ್ಲಾ. Where are you, India? ಇಂಡಿಯಾ ಇನ್ ಬ್ಯಾಂಗ್ಳೂರ್. ಯಾ. Oh. ಮಾಷಾಅಲ್ಲಾ, ಇವರು ಸೌದಿ ಅರೇಬಿಯಾದಿಂದ ಬಹ್ರೈನ್ ಬರ್ತಾ ಇರೋದು. ಅಖು ಫದ್ದಲ್. ಥ್ಯಾಂಕ್ ಯು. Thank you so much. This is the best one in the vlog. Thank you so much. Thank you habibi. ಮಾಷಾಅಲ್ಲಾ. Thank you. ಮಾಷಾಅಲ್ಲಾ ನೋಡಿ, ಅರಬ್ಸ್ ಮಾಷಾಅಲ್ಲಾ ರಿಚ್ ಬೈ ಹಾರ್ಟ್ ನೋಡಿ. ನಾವು ಬೇರೆ ಕಡೆ ಪಾರ್ಕಿಂಗ್ ಇಟ್ಟಿದ್ವಿ, ಇವಾಗ ಒಂದು ಕರೆಕ್ಟ್ ಆಗಿರುವಂಥ ಸ್ಪಾಟ್ ಸಿಕ್ಕಿತು ಪಾರ್ಕಿಂಗ್ ಹಾಕೋಕ್ಕೆ. ಮಾಷಾಅಲ್ಲಾ, ಇದು ಎಕ್ಸಾಕ್ಟ್ಲಿ ಆ ಮಸೀದಿ ಇದೆಯಲ್ಲ ಇಲ್ಲಿ, ಅಲ್ಲಿ ಎಕ್ಸಾಕ್ಟ್ಲಿ ಆಪೋಸಿಟ್. ಸೊ ಮಾಷಾಅಲ್ಲಾ, ಒಳ್ಳೆ ಪಾರ್ಕಿಂಗ್ ಸ್ಪಾಟ್. ಮತ್ತು ಪಾರ್ಕಿಂಗ್ ಉಂಟಲ್ಲ, ನೀವು ಅದೆಷ್ಟೇ ಕಷ್ಟ ಆದರೂ ಕೂಡ ಕರೆಕ್ಟ್ ಏನೇ ಆಗಿರಲಿ ಅದು, ಮತ್ತು ನೀವು ಫೈನ್ ಬಂದರೆ ಕಟ್ಟಲೇಬೇಕು. ಇದಂದರೆ ನೀವು ಒಂದು ಊರಿನ ಥರ ಯಾವುದೋ ಒಂದು ಪಂಚಾಯತ್ ಮೆಂಬರನ್ನು, MLA ಅನ್ನು, ಅಥವಾ ನಾನು ಅವನ ಮಗ ಇವನ ಮಗ ಅಂತ ಹೇಳಿ ನಿಮಗೆ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಫೈನ್ ಕಟ್ಟಲೇಬೇಕು. ಸೊ ಅಷ್ಟೊಂದು ಸ್ಟ್ರಿಕ್ಟ್ಲಿ ಆಗಿರುವಂಥ ಸಿಸ್ಟಮ್ ಇದು. ಸೋಹೆಲ್, ಬ್ಯೂಟಿಫುಲ್ ಸ್ಪಾಟಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ತು ಸೋಹೆಲ್. ಮತ್ತೇನು ಗೊತ್ತಾ, ಈ ಒಂದು ಸ್ಪೆಷಲಿ 1986ರಲ್ಲಿ ಸ್ಟಾರ್ಟ್ ಆದಂಥ ಈ ಒಂದು ಕಾಸ್ವೇ ಇದೆಯಲ್ಲ, ಇದು ಯಾಕೆ ಮಾಡಿದ್ರಂದರೆ, ಎರಡೂ ರಾಷ್ಟ್ರಗಳ ನಡುವೆ ಉಂಟಲ್ಲ ಒಂದು ಬಾಂಧವ್ಯವನ್ನು ಸೃಷ್ಟಿ ಮಾಡಲಿಕ್ಕೆ, ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಮತ್ತು ಟೂರಿಸಮ್ ಇಂಪ್ರೂವ್ ಮಾಡಲಿಕ್ಕೆ. ಮತ್ತು ಸೌದಿ ಅರೇಬಿಯಾ ಬಹ್ರೈನ್ ಅಂದರೆ ಆಬ್ವಿಯಸ್ಲಿ ಅಣ್ಣ ತಮ್ಮಂದಿರ ರೀತಿ ಇರುವಂಥ ಕಂಟ್ರಿ. ಎರಡೂ ಕಂಟ್ರಿ ಕೂಡ ಬೇರೆ ಬೇರೆ ರೀತಿಯ ಆಡಳಿತ, ಕರೆನ್ಸಿ ಆಗಿದ್ದರೂ ಕೂಡ ವೆರಿ ಸಪೋರ್ಟಿವ್ ಎರಡೂ ಕಂಟ್ರಿ ಕೂಡ. ಇವನ್ ಬಹ್ರೈನ್ಗೆ ಅನಿವಾರ್ಯ ಸಂದರ್ಭದಲ್ಲಿ ಮಿಲಿಟರಿ ಪಡೆಯನ್ನು ಕೂಡ ಕಳಿಸಬಹುದಾದಂಥ ಒಂದು ಕಂಟ್ರಿ ಆಗಿದೆ ಸೌದಿ ಅರೇಬಿಯಾ. ಲಾಟ್ಸ್ ಆಫ್ ರೀಸನ್. ಸೊ ಈ ಒಂದು ಕಾಸ್ವೇ ಇದೆಯಲ್ಲ, ಹಲವಾರು ಸಾವಿರಾರು ಲಕ್ಷಾಂತರ ಪ್ಯಾಸೆಂಜರ್ಸ್ ಆಗಿರ್ಬೋದು, ಇವನು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಟೂರಿಸಮ್ ವಿಸಿಟರ್ಸ್ ಆಗಿರ್ಬೋದು, ಈ ಒಂದು ಕಾಸ್ವೇ ಮುಖಾಂತರ ಬರ್ತಾ ಇದ್ದಾರೆ. ಮತ್ತು ತುಂಬ ಆದಾಯ ಕೂಡ ಇದೆ, ಒಂದು ಇನ್ಕಮ್ ಪರ್ಪಸ್ಗೆ ಕೂಡ ಮಾಡಿರಲೂಬಹುದು. ಸೊ ಅದಕ್ಕಿಂತಲೂ ಮಿಗಿಲಾಗಿ ಅತ್ಯಂತ ಸುಲಭದಲ್ಲಿ, ಅತ್ಯಂತ ಸಣ್ಣ ಮೊತ್ತದಲ್ಲಿ, ಆದಾಯದ ಸಣ್ಣ ಒಂದು ಅಮೌಂಟ್ ಕೊಟ್ಟು ಬೈ ರೋಡ್ ಒಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ಬೋದು. ಇಲ್ಲಾಂದರೆ ನೋಡಿ, ಜಲಮಾರ್ಗದಲ್ಲಿ ನಾವು ಶಿಪ್ಪಲ್ಲೋ ಫ್ಲೈಟಲ್ಲೇ ಟ್ರಾವೆಲ್ ಮಾಡೋಕ್ಕೆ ಆಬ್ವಿಯಸ್ಲಿ ತುಂಬ ಹಣ ಖರ್ಚಾಗುತ್ತೆ. ಅದು ಮಾತ್ರ ಅಲ್ಲ, ಬಹಳಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇದನ್ನೊಂದು ಕಾಸ್ವೇಯನ್ನು ಇವರು ಮಾಡಿದ್ದಾರೆ. ಇಟ್ಸ್ ಅಮೇಝಿಂಗ್. ಬಹ್ರೈನ್ನ ಎಂಡ್ ಇದು. ಸೌದಿ ಅರೇಬಿಯಾದಿಂದ ಎಂಟ್ರಾಗುವವರಿಗೆ ಸಿಗುವಂತಹ ಒಂದು ರಿಲ್ಯಾಕ್ಸ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ಮಾಷಾಅಲ್ಲಾ, ಬ್ಯೂಟಿಫುಲ್ ಆಗಿರುವಂತಹ ಮಸೀದಿ ಇದೆ. ಅಂದರೆ ಆಬ್ವಿಯಸ್ಲಿ ಮುಸ್ಲಿಮ್ಸ್ 5 ವಕ್ತ್ ನಮಾಜ್ ಮಿಸ್ ಮಾಡುವುದೇ ಇಲ್ಲ. ಸೊ ಇಲ್ಲೆಲ್ಲ ನೋಡಿ, ಒಂಥರ ಗಾರ್ಡನ್ ಎಲ್ಲ ಮಾಡಿ ಇಲ್ಲೆಲ್ಲ ಒಂದು ಕೂರುವಂಥ ವ್ಯವಸ್ಥೆ. ಸೊ ಈ ಕಡೆ ಎಲ್ಲ ಬನ್ನಿ. ಮಾಷಾಅಲ್ಲಾ, ಬ್ಯೂಟಿಫುಲ್. ಮತ್ತು ರಿಲ್ಯಾಕ್ಸ್ ಆಗೋಕ್ಕೆ ಬಾತ್ರೂಮ್ ಆಗಿರ್ಬೋದು, ಅದು ಹೆಂಗಸರಿಗೆ, ಫಿಮೇಲ್ಸ್ ಏನಿದ್ದಾರೆ ಹೆಂಗಸರಿಗೆ ಕೂಡ ರಿಲ್ಯಾಕ್ಸ್ ಆಗುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಸಿಸ್ಟಮ್ ಕೂಡ ಇಲ್ಲೆಲ್ಲ ಇದೆ.
ಇಲ್ಲೆಲ್ಲ ನೋಡಿ ಸುಹೇಲ್, ಈ ಮಸೀದಿಯ ಮುಂಭಾಗದಲ್ಲಿ ಒಂಥರ ಒಂದು ಪಾರ್ಕಲ್ಲಿ ಕೂರುವಂಥ ರಿಲ್ಯಾಕ್ಸ್ ವ್ಯವಸ್ಥೆ ಇರುತ್ತಲ್ಲ, ಅದೆಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿಂದ ನಮಗೆ ಕರೆಕ್ಟ್ ಕಾಣಿಸುತ್ತೆ ಬಹರೇನ್ಗೆಲ್ಲ ಹೋಗ್ತಾ ಇದೆ ಗಾಡಿ. ಅದರಲ್ಲಿ ನೋಡಿ ಸೌದಿ ಅರೇಬಿಯಾ ರಿಜಿಸ್ಟ್ರೇಷನ್ ಗಾಡಿ ಇದೆ, ಕತಾರ್ ಇದೆ, ದುಬೈ ಇದೆ, ಒಮಾನ್ ಇದೆ, ಮತ್ತು ಈವನ್ ಅದು ಯಾವ ಕಂಟ್ರಿಯ ಗಾಡಿ ಬೇಕಾದರೆ ಇರಲಿ, ಬಹ್ರೈನ್ನ ಪ್ರಾಪರ್ ಡಾಕ್ಯುಮೆಂಟ್ ಏನು ಬಹ್ರೈನ್ನ ವೀಸಾ, ಬಹ್ರೈನ್ ಕಂಟ್ರಿಗೆ ಎಂಟ್ರಿ ಆಗೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಇರುವವರು ಎಂಟ್ರಿ ಆಗ್ತಾ ಇದ್ದಾರೆ ನೋಡಿ. ಅದೆಲ್ಲ ಇರುವವರು ಮಾತ್ರ ಕಾಸ್ವೇಗೆ ಬರುವುದು, ಇಲ್ಲಾಂದರೆ ನಾರ್ಮಲ್ ಈ ಥರ ರಿಲ್ಯಾಕ್ಸ್ ಆಗೋಕ್ಕೆ ಬರ್ಬೋದು. ಎಷ್ಟು ನೋಡಿ, ಇದು ಈವ್ನಿಂಗ್ ಟೈಮ್, ಈವ್ನಿಂಗ್ ವೈಬ್ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ, ಮಾಷಾ ಅಲ್ಲ. ಇಲ್ಲಿ ಬೋರ್ಡು ನೋಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬೋದು. ಇದು ನೋಡಿ, ಇದು ಈ ಕಡೆ ಈ ಲೈನಲ್ಲಿ ಆ ಕಡೆ ಹೋದರೆ ಸೌದಿ ಅರೇಬಿಯಾ, ಇಲ್ಲಿಂದ ನಾವು ಕೂಡ ಬಹ್ರೈನಿಂದ, ಇದು ಬಹ್ರೈನ್ನಲ್ಲಿ ಸಿಗುವಂಥ ಒಂದು ಎಂಡ್ ಏರಿಯಾ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಸೌದಿ ಅರೇಬಿಯಾದಿಂದ ಬರುವ ಗಾಡಿ ಇಲ್ಲಿಂದ ಆ ಕಡೆ ಹೋದರೆ ಕಿಂಗ್ಡಮ್ ಆಫ್ ಬಹ್ರೈನ್, ನೋಡಿ ಅಲ್ಲಿ ಆರೋ ಮಾರ್ಕ್ ಹಾಕಿರೋದು. ಇಲ್ಲಿಂದಲೇ ಆ ಕಡೆ ಹೋದರೆ ಸೌದಿ ಅರೇಬಿಯಾ. ಸ್ವಲ್ಪ ಅಂತರದ ಗ್ಯಾಪಲ್ಲಿ ಎರಡು ದೇಶಗಳಿರೋದು. ಸೇಲ್ ಮತ್ತು ಗಾಡಿಯೆಲ್ಲ ನಿಮ್ಮ ಕಣ್ಣಿಗೆಲ್ಲ ಕಾಣಿಸ್ತಾ ಇದೆಯಲ್ಲ, ದೊಡ್ಡ ದೊಡ್ಡ ಗಾಡಿಯೆಲ್ಲ, ಇದೆಲ್ಲ ಕಾಮನ್ ಇಲ್ಲಿ ಗಲ್ಫ್ ಕಂಟ್ರಿಯಲ್ಲಿ. ಲೆಕ್ಸಸ್ ಆಗಿರ್ಬೋದು, ಲ್ಯಾಂಡ್ ಕ್ರೂಸರ್ ಆಗಿರ್ಬೋದು, ರೇಂಜ್ ರೋವರ್ ಆಗಿರ್ಬೋದು, ಕ್ಯಾಮ್ರಿ ಆಗಿರ್ಬೋದು, ಬೆಂಟ್ಲಿ ಆಗಿರ್ಬೋದು, ಅಲ್ಲೆಲ್ಲ ನೋಡಿ ದೊಡ್ಡ ದೊಡ್ಡ ಗಾಡಿ ಬಗ್ಗೆ ಎಲ್ಲ ಇಲ್ಲಿ ಉಂಟಲ್ವಾ, ಹೇಳಲಿಕ್ಕಿಲ್ಲ. ಇದೇವರ ಕಾಮನ್ ಥಿಂಗ್, ಸಾಮಾನ್ಯ ವಿಷಯ ಅಂತ ಹೇಳ್ಬೋದು. ಅದು ದೊಡ್ಡ ಎಲ್ಲ ಕೋಟಿಗಳದ್ದೇ ಗಾಡಿಯೆಲ್ಲ ಇರೋದು. ಅಲ್ಲಿ ನೋಡಿ ಸುಹೇಲ್, ಅದನ್ನು ನಾವು ಹೇಳಲಿಕ್ಕೆ ಮರ್ತದ್ದು, ದೊಡ್ಡ ದೊಡ್ಡ ಗಾಡಿಯೆಲ್ಲ ಬರುತ್ತೆ ಈ ಥರ ಕಂಟೈನರ್ ಎಲ್ಲ. ಇದಕ್ಕೆ ಬೇರೆದಾದಂಥ ಲೈನ್ ಇದೆ, ಮತ್ತು ಕಸ್ಟಮ್ಸ್ ಕ್ಲಿಯರೆನ್ಸ್ ಎಲ್ಲ ಉಂಟಲ್ಲ ಈ ದೊಡ್ಡ ದೊಡ್ಡ ಗಾಡಿಗೆ, ಟ್ರಾನ್ಸ್ಪೋರ್ಟ್ ಎಲ್ಲ ಇದೆಯಲ್ಲ, ಅವರಿಗೆ ಬೇರೆಯದೇ ಒಂದು ಲೈನ್ ಇದೆ. ಈ ಸೌದಿ ಬಹ್ರೈನ್ ಬಾರ್ಡರ್ ಹತ್ರ ಅರಬಿಗಳ ಟ್ರೆಡಿಷನ್ ಗವಾ ಮತ್ತು ಖರ್ಜೂರ ಮಾಷಾ ಅಲ್ಲ ಇಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೆಲ್ಲ ನೋಡಿ ಸಿಮ್ ಏನು ಬಹ್ರೈನ್ಗೆ ಏನು ಬೇರೆ ಕಂಟ್ರಿಯಿಂದ ರೀಚ್ ಆಗುವಾಗ ಅವರಿಗೆಲ್ಲ ಇಲ್ಲಿ ನೆಟ್ವರ್ಕಿಂಗ್ ಸಿಮ್ ಎಲ್ಲ ಬೇಕಾಗುತ್ತಲ್ಲ, ಬಹ್ರೈನ್ನ ಟಾಪ್ ಒಂದು ಏನು ಇದು ನೆಟ್ವರ್ಕ್ ಸರ್ವಿಸ್ STC ಅಂತೇಳಿ, ಇದು ಸೌದಿ ಅರೇಬಿಯಾದಲ್ಲಿ ಕೂಡ ಇದೆ. ಮತ್ತು ಆ ಕಡೆ ನೋಡಿ ಬೆಟೆಲ್ಕೋ ಇದೆ. ಈ ಥರ ಯಾವುದೆಲ್ಲ ನೆಟ್ವರ್ಕಿಂಗ್ ಪ್ರೊವೈಡರ್ ಇದ್ದಾರೆ, ಈವನ್ ಸಿಮ್ ಅವರೆಲ್ಲ ಕೌಂಟರ್ ಕೂಡ ಇದೆ ನೋಡಿ. ಅಲ್ಲೆಲ್ಲ ಆ ಕಡೆ ಎಲ್ಲ ಬರ್ತಾ ಇದ್ದಾರಲ್ಲ, ಅವರೆಲ್ಲ ಬೇರೆ ಒಂದಾ ಬಹ್ರೈನಿಂದ ಸೌದಿ ಅರೇಬಿಯಾ ಹೋಗುವುದು, ಇಲ್ಲಾಂದರೆ ಸೌದಿ ಅರೇಬಿಯಾದಿಂದ ಬಹ್ರೈನ್ಗೆ ಬಂದಿರೋದು. ನೋಡಿ ಒಂಥರ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಅಂತ ಹೇಳ್ಬೋದು, ಒಂದು ಒಳ್ಳೆ ವೈಬ್ ಇದು. ಸೊ ನಾವಿವಾಗ ನೈಟ್ ಇದು ಅಂದರೆ 7 o'clock ಆಗ್ತಾ ಬಂತು. ಬಹ್ರೈನ್ ಗಲ್ಫ್ ಕಂಟ್ರಿಯಲ್ಲಿ ಓಬಿಯಸ್ಲಿ 5:30 ಆಗುವಾಗ ಕತ್ತಲಾಗ್ತಾ ಇದೆ. ಸೋಯಲ್ ನೋಡಿ, ಇವತ್ತು ಟ್ರೆಡಿಷನಲ್ ಗವಾ ಮತ್ತು ಖರ್ಜೂರಲ್ಲ, ಇದನ್ನೇ ಅಲ್ವಾ ಸೋಯಲ್ ನಿಮ್ಮ ಪ್ರೈಮ್ ಮಿನಿಸ್ಟರ್ ಹೋಗಿ ಜ್ಯೂಸ್ ಥರ ಕುಡ್ದದ್ದು? ಹೌದು. ಎಲ್ಲ ಸೌದಿ ಬಹ್ರೈನ್ ಕಾಸ್ವೇಯಲ್ಲಿ ಲಾಟ್ಸ್ ಆಫ್ ಬೈಕ್ ರೈಡರ್ಸ್ ಎಲ್ಲ ಬರ್ತಾರೆ, ಏನು ಸೋಲೋ ರೈಡರ್ಸ್. ನಮ್ಮ ಬ್ರದರ್ ಇವರು ಸೌದಿ ಅರೇಬಿಯಾದಿಂದ ಬಂದಿರೋದು. ಆಯಹು ಅವರ್ ಯು? Hello, fine. You come Bahrain 1,700 kilo. 1,700 kilo. 700 kilometers. Yes, you came from now where in exactly? Abha. Yes. Mashallah. ಸೌದಿ ಅರೇಬಿಯಾದ ಅಬ್ಬಾ ಅಂದ್ರೆ ನಮ್ಮ ಚಾರ್ಮಾಡಿ ಘಾಟ್ ಇದೆಯಲ್ಲ, ಬ್ಯೂಟಿಫುಲ್ ಸ್ಪಾಟ್. Today Qatar. No. 1 week. Kuwait. Okay. Today Qatar. Okay. And Bahrain. Yes. Today you again traveling to Qatar? Yes. Mashallah. How many riders you have coming here? I am your friend. Okay. This one, yeah. 2. Yes. Mashallah. This is I think most powerful bike. Alhamdulillah. How many cc this one? CC 1,008. I think. 1,000. Yes. 1,000 cc. Above 1,000 cc bike. So much. Thank you so much. Jazakallah khair. ನಮಗೊಂದು ಗಿಫ್ಟ್ ಕೊಟ್ಟರು. Mashallah. Thank you so much. Nice sticker. Yeah, mashallah. Thank you so much. Thank you. Mashallah. Yeah, okay. Thank you so much. Appreciate it. ನೀವು ಬಹ್ರೈನ್ಗೆ ಬಂದರೆ, ನೀವು ಬಹ್ರೈನಲ್ಲಿದ್ದರೆ ಡೆಫಿನೆಟ್ಲಿ ನೀವು ಇದು ಕಿಂಗ್ ಫಾದ್ ಕಾಸ್ವೇ ಏನು ಸೌದಿ ಅರೇಬಿಯಾವನ್ನು ಸಂಪರ್ಕಿಸುವಂಥ ಈ ಒಂದು ಬ್ರಿಡ್ಜಿಗೆ ನೀವು ಬರಲೇಬೇಕು. ಇದೊಂದು ಟೂರಿಸಮ್ ಸ್ಪಾಟ್ ಕೂಡ ಹೌದು. ಲಾಟ್ಸ್ ಆಫ್ ರೀಸನ್ಗಾಗಿ ಈ ಒಂದು ಕಾಸ್ವೇಯನ್ನು ಮಾಡಿದ್ದಾರೆ.
ನಿಮ್ಮ ಫ್ಯಾಮಿಲಿ ಜೊತೆ ಬರೋಕ್ಕೆಲ್ಲ ಉಂಟಲ್ವ, ಇದೊಂದು ಬೆಸ್ಟ್ ಸ್ಪಾಟ್. ಏನು ಗೊತ್ತಾ, ನೀವು ಅದರ ಫೀಲ್ ತೆಗಿಬೇಕು. ಅದು ಕೂಡ ನಾರ್ಮಲಿ ಒಂದು ರಸ್ತೆ ಮಾಡಿರೋದಲ್ಲ, ಒಂದು ಗುಡ್ಡವನ್ನು ಜರಿದು ಮಾಡಿರೋದಲ್ಲ, ಸಮುದ್ರಕ್ಕೆ ಕಟ್ಟಿರುವಂತಹ ಒಂದು 25 ಕಿಲೋಮೀಟರ್ ಉದ್ದದ ಒಂದು ಬ್ರಿಡ್ಜ್, ಇದು ಒಂದು ಸೇತುವೆ. ಅದು ಕೂಡ ಎಷ್ಟು ಬೃಹದಾಕಾರದ ಪಿಲ್ಲರ್ ಹಾಕಿ ನಿರ್ಮಿಸಿದಂತಹ ಒಂದು ಏನು ಕಾಸ್ವೇ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು 50-100 ಮೀಟರ್ ಒಂದು ವಿಷಯ ಬೇರೆ, 25 ಕಿಲೋಮೀಟರ್. ಏನು 1980ರಲ್ಲಿ ಇದರ ಏನು ಕೆಲಸ ಕಾರ್ಯವನ್ನು ಸ್ಥಾಪಿಸಿದ್ರು. ಸುಮಾರು 7 ವರ್ಷಗಳ ನಂತರ, ಅಂದರೆ 1986ರಲ್ಲಿ ಇದನ್ನು ಇನಾಗ್ರೇಷನ್ ಮಾಡಿರೋದು. ಅದಕ್ಕೆ ಕೂಡ ದೊಡ್ಡ ಹಿಸ್ಟ್ರಿ ಇದೆ. ಸೊ ಇವಾಗ ಈ ಒಂದು ಕಾಸ್ವೇಯಲ್ಲಿ ಉಂಟಲ್ವಾ, ರಾಜರುಗಳಾಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ವರ್ಲ್ಡ್ನ ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳು, ಎಷ್ಟೋ ಯೂಟ್ಯೂಬರ್ಸ್ಗಳು, ವ್ಲಾಗರ್ಸ್ಗಳು, ಲಾಟ್ಸ್ ಆಫ್ ಪೀಪಲ್ಸ್ ಇಲ್ಲಿ ಟ್ರಾವೆಲ್ ಮಾಡಿರ್ಬೋದು. ಅದನ್ನೆಲ್ಲ ಜಸ್ಟ್ ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ. ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಈ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಇಶಲ್ ಅಲ್ಲಿ ಕೈ ತೋರಿಸು. ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ ಎಲ್ಲ ತುಂಬ ಬಾರಿ ಇಲ್ಲಿ ಟ್ರಾವೆಲ್ ಮಾಡಿದ್ದಾರೆ, ಮಾಷಾ ಅಲ್ಲಾ, ಅಲ್ಹಮ್ದುಲಿಲ್ಲಾ. ಸೊ ಅಲ್ಲಿ ಸೌದಿ ಅರೇಬಿಯಾದಿಂದ ಗಾಡಿ ಬರ್ತಾ ಇದೆ, ಆ ಕಡೆಗೆ ಸೌದಿ ಅರೇಬಿಯಾಗೆ ಹೋಗ್ತಾ ಇದೆ ಗಾಡಿ. ಸೊ 2 ಕಂಟ್ರಿಯಲ್ಲಿ ಅದೇ ಒಂದು ಮಾತಿದೆಯಲ್ಲ, ಒಂದು 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 ಏನು ಫ್ಯಾಮಿಲಿಗೆ ಅಥವಾ ಒಂದು ಸ್ನೇಹಿತರ ನಡುವೆ ಒಂದು ಸೇತುವೆ ಆಗಬೇಕು ಅಂತ. ಅದರ ಅರ್ಥ ಸೇತುವೆ ಅಂದರೆ ಎರಡು ಇದನ್ನು ಜಾಯಿಂಟ್ ಮಾಡುವಂಥ ಒಂದು ಇದು ಬ್ರಿಡ್ಜ್. ಇದು ನೋಡಿ, ಈ ಬ್ರಿಡ್ಜ್ 2 ಕಂಟ್ರಿಯ ತುಂಬ, ಅದು ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಟೂರಿಸಮ್ ಆಗಿರ್ಬೋದು, ಲಾಟ್ಸ್ ಆಫ್ ರೀಸನ್ಗಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಸಕ್ಸಸ್ ಕೂಡ ಆಗಿದೆ. ಮತ್ತು ನನ್ನ ಶಾಜಿಯಲ್ಲಿ ಉಂಟಲ್ಲ, ಎಲ್ಲಿ ಬಂದರೂ ಕೂಡ ಒಂದು 10-15 ಬಾರಿ ಸಾಕ್ಸ್ ಎಲ್ಲ ರಿಮೂವ್ ಮಾಡಿ ಶೂ ಎಲ್ಲ ತೆಗೆದು ಬಿಸಾಡೋದಿದೆ. ಸೊ ನನ್ನ ಮಕ್ಕಳಿಗೆ ಈ ಸ್ಪಾಟ್ ಎಲ್ಲ ತುಂಬ ಇಷ್ಟ. ಇನ್ಶಾಲ್ಲ ನಮ್ಮ ಸುಹೇಲ್ನ ಫ್ಯಾಮಿಲಿ ಕೂಡ ಬರ್ತಾ ಇದೆ, ಬೇಗ ಬರ್ತಾ ಇದೆ ಬಹರೇನ್ಗೆ. ನಾವು ಇಲ್ಲೆಲ್ಲ ಬಂದು ರಿಲ್ಯಾಕ್ಸ್ ಆಗ್ತೀವಿ. ವೆರಿ ವೆರಿ ಗುಡ್ ಸ್ಪಾಟ್. ನಾವು ಹೈಲಿ ಡೆಫಿನೆಟ್ಲಿ ನಾವು ಕೆಲವೊಂದು ಸ್ಪಾಟ್ ಎಲ್ಲ ನಾವು ನಮ್ಮ ಬ್ಲಾಗಲ್ಲಿ ಹೇಳ್ತೇವೆ, ನೀವು ಅಲ್ಲಿಗೆಲ್ಲ ಬರಲೇಬೇಕು. ನೋಡಿ, ನಾವು ಸೌದಿ ಬಹ್ರೈನ್ ಏನು ಕಿಂಗ್ ಫಾದ್ ಕಾಸ್ವೇ, ಒಂದು ರಿಯಲಿ ಇದೊಂದು ನೋಡಲೇಬೇಕಾದಂಥ ಒಂದು ಕಾಸ್ವೇ. ಸೊ ಅಲ್ಲೇ ಬಂದು ನಾವು ವ್ಲಾಗ್ ಎಲ್ಲ ಮಾಡಿ, ಕವರೇಜ್ ಎಲ್ಲ ಮಾಡಿ ನಾವು ಬಹ್ರೈನ್ ಕಡೆಗೆ ಹೋಗ್ತಾ ಇದ್ದೇವೆ. ನಾವು ಬಂದಿರೋದು ಬಹ್ರೈನಿಂದಲೇ.